ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಇದನ್ನ ಹೆಂಗೋ ಹಂಗ ದೇವರ ಒಬ್ಬನೇ ಅಂತ. ಅದಕ್ಕೆ ನಾವು ತಿಳ್ಕೋಬೇಕು, ಎಲ್ಲರಿಗೂ ಅಪ್ಪನಾಗಿ ತನಗೆ ಮಾತ್ರ ಅಪ್ಪನಿಲ್ಲವೋ ಅವನು ದೇವರು. ಅನ್ಕಾಸ್ಡ್ ಕಾಸ್ ಆಫ್ ದಿಸ್ ಯೂನಿವರ್ಸ್ ಇಸ್ ಗಾಡ್. unsupported supporter of this universe is God. unmoved mover of this universe is God. ಎಲ್ಲವನ್ನೂ ಚಲಿಸ್ಲಿಕ್ಕೆ ಹತ್ತಿ ತಾನು ಮಾತ್ರ ಅಚಲನಾಗಿರ್ತಾನೋ ಅವನಿಗೆ ದೇವರು ಅಂತ. ಈ ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಒಂದು 90% ಮೂಢನಂಬಿಕೆಗಳೆಲ್ಲ ದೂರ ಆಕಾವ. ಬಹಳಷ್ಟು ಅಂಧಶ್ರದ್ಧೆ ಮೂಢನಂಬಿಕೆ ಏನು ಜನ ಮರಳೋ ಜಾತ್ರೆ ಮರಳೋ ಅನ್ನುವಂಗ ಏನು ಹೊಂಟು ಬಿಟ್ಟದ. ಅದಕ್ಕೆ ದೇವರ ಬಗ್ಗೆ ಸರಿಯಾದ ಕಲ್ಪನೆ ಆಯ್ತು ಅಂತಂದ್ರೆ ಆ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಹುಟ್ಟುತ್ತದ. ನಾವು ಎಕ್ಸಿಬಿಷನ್ ನೋಡ್ಲಕ್ಕೆ ಹೋಗಿದ್ದೀವ್ರಿ, ಬಹಳ ಅದ್ಭುತವಾಗಿ ಲೈಟ್ ಅಂತ ನೋಡ್ರಿ. ಗಾಂಧೀಜಿಯವರು ಸತ್ಯವೇ ದೇವರು, ಪ್ರೇಮವೇ ದೇವರು, ಮತ್ತು ಇವೆಲ್ಲ ಅಂದ್ರೆ ಅಪೆಕ್ಸ್ ಆಫ್ ಗುಡ್ ಇಸ್ ಗಾಡ್. ಸತ್ಯ, ಪ್ರೇಮ, ಜ್ಞಾನ ದೇವರು ಯಾರ್ಯಾರು ಆದ್ರೆ ಎಲ್ಲ ಸದ್ಗುಣಗಳ ಮೊತ್ತವೇ ದೇವರು ಅಂತ. ಅದಕ್ಕೆ ದೇವರ ಹೇಳಿಲ್ಲ ನಮಗೆ ನಿಮ್ಗೆ ಏನು ಇಸ್ಲಾಂದೊಳಗೆ ಮತ್ತು ಈ ಬಸವ ತತ್ವದಾಗ ಏನಂತಾರತ್ತಂದ್ರ ದೇವ್ರನ್ನ ಬಿಟ್ಟು ಯಾರಿಗೂ ನಮಸ್ಕಾರ ಮಾಡಬಾರ್ದು ಅಂತ. ಆದ್ರೆ ನಮ್ಮಲ್ಲಿ ಒಂದು ಏನು ಬರ್ತದ, ಶಿವನಿಗಿಂತ ಶಿವಶರಣರು ಶ್ರೇಷ್ಠ ಅಂತ. ಯಾರೂ ಯಾವುದೇ ಅನ್ಯಾಯವನ್ನು ಹೇಳಲ್ಲ. ಒಂದು 7 ಕಮಾಂಡ್ಮೆಂಟ್ಸ್: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅಂತ. ಅದಕ್ಕೆ ನಮ್ಮಲ್ಲಿ ಗುರು, ಲಿಂಗ, ಜಂಗಮ ಅಂತ. ಲಿಂಗ ಅಂದ್ರೆ ಎಟಮೊಲಾಜಿಕಲ್ ಮೀನಿಂಗ್ ಆಫ್ ಲಿಂಗ ಅಂದ್ರೆ ಎದರೊಳಗಿನ ಅನಂತ ಕೋಟಿ ಬ್ರಹ್ಮಾಂಡಗಳು ಹುಟ್ಟಿ ಎಲ್ಲಿ ಲೀಲೆ ಅಡಿಯಲ್ಲಿ ಲಯ ಆಗ್ತಾವ, ಅದಕ್ಕೆ ಲಿಂಗ ಅಂತಾರ. ಅದಕ್ಕೆ ಗಾಡ್ ಅಂದ್ರೆ ಎಲ್ಲಿಯೂ ಹೊರಗಿಲ್ಲ, ಅವ್ರು ಹೇಳಿಲ್ಲ. ಇದೀಗ ಎಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಯು ಆರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್. ಆಗಿಲ್ಲ, ಹೋಗಿಲ್ಲ, ಮೇಗಿಲ್ಲ, ತೆಳಗಿಲ್ಲ, ಕಾತಾಗಿಲ್ಲ, ತಪ್ಪು ತಡೆಯಿಲ್ಲ, ಲಿಂಗಕ್ಕೆ ದೇಗುಲವೇ ಇಲ್ಲ, ಸರ್ವಜ್ಞ. ಅಂದ್ರೆ ದೇವರಿಗೆ ಗುಡಿ ಇಲ್ಲ, ಗುಡಿಯಾಗ ದೇವರಿಲ್ಲ. ನೆನಪಿಡ್ರಿ, ದೇವರಿಗೆ ಗುಡಿ ಇಲ್ಲ, ಗುಡಿಯಾಗ ದೇವರಿಲ್ಲ. ದೇವರಂದ್ರ ಅವನು ಇಡೀ ಸೃಷ್ಟಿಕರ್ತ. ಪ್ರಭುದೇವರು ಹೇಳ್ತಾರ, ಕಲ್ಲು ದೇವರ ಮಾಡಿ, ಕಲ್ಲು ಮನೆಯ ಮಾಡಿ, ಕಲ್ಲ ಮೇಲೆ ಕಲ್ಲ ಕೆಡೆದರೆ ದೇವರೆತ್ತ ಹೋದರು, ಲಿಂಗ ಪ್ರತಿಷ್ಠೆಯ ಮಾಡಿದವರಿಗೆ ನಾಯಕ ನರಕ ಗುಹೇಶ್ವರ ಅಂತ. ಅದಕ್ಕೆ ನೋಡ್ರಿ, ಮನುಷ್ಯ 3 ಘಟಕಗಳಿಂದ ಮಾಡಲ್ಪಟ್ಟಿರ್ತಾನ: ಬಾಡಿ, ಮೈಂಡ್ ಅಂಡ್ ಸೋಲ್. ಶರೀರ, ಮನಸ್ಸು, ಆತ್ಮ. ನೋಡ್ರಿ, ಇದನ್ನ ಒಂದು ಸೂಕ್ಷ್ಮವಾಗಿ ನೋಡಿದೀವಿ ಅಂತಂದ್ರೆ ಇದಕ್ಕೆ ಲಿವಿಂಗ್ ಕಂಪ್ಯೂಟರ್ ಅಂತಾರೆ, ಇದಕ್ಕೆ ಲಿವಿಂಗ್ ಕ್ಯಾಮ್ರಾ ಅಂತಾರೆ. ಆಮೇಲೆ ನೋಡು ಎಷ್ಟು ಅದ್ಭುತ ಅದಾವ ಇವೆಲ್ಲ. ನೀವು ಶುಗರ್ ಫ್ಯಾಕ್ಟ್ರಿ ನೋಡಿದ್ರೆ ಅಂಥ ಫ್ಯಾಕ್ಟ್ರಿ ಭಾಳ ಅದಾವ ಇಲ್ಲೆಲ್ಲ. ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಇಷ್ಟೆಲ್ಲ ಅದ್ಭುತ ಬರೀ ಒಂದು ಬಾಡಿ ಒಳಗೆ. ಮೈಂಡ ಇದಕ್ಕಿಂತ ಅದ್ಭುತ, ಆತ್ಮ ಅದಕ್ಕಿಂತ ಅದ್ಭುತ. ಈ ಸೂಕ್ಷ್ಮಗಳನ್ನು ತಿಳ್ಕೊಂಡಿವಿ ಅಂತಂದ್ರೆ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಎದಕ್ಕೆ ಬಂದಿರಿ? ಉಂಡು ತಿಂದು ಮಲಿಗೆ ಮಕ್ಕಳ ಆಡೋದು ಹೋಗ್ಲಕ್ ಬಂದಿಲ್ಲ. ಒಳಗೆ ಪರಮಾತ್ಮ ಅದ, ನಾನು ಕಾಣ್ಲಕ್ ಬಂದಿದ್ದೀವಿ, ಅವನು ಒಲಿಸ್ಕೊಳಿಕ್ ಬಂದಿದ್ದೀವಿ. ಅದಕ್ಕಾಗಿ ನೋಡ್ರಿ, ಈ ದೇವ ಮಂದಿರದೊಳಗೆ, ಈ ಪವಿತ್ರ ಮಂದಿರದೊಳಗೆ ಬೀಡಿ, ಸಿಗರೇಟ್, ಚಹಾ, ತಂಬಾಕ್, ಗಾಂಜಾ, ಅಫೀಮ್, ಗೋವಾ, ಮಾವ, ಗುಟ್ಕ, ಔಷಧ, ಗುಳಿಗೆ, ಇಂಜೆಕ್ಷನ್ ಹಾಕಿ ಮುನ್ಸಿಪಾಲ್ಟಿ ಕಚರ ಡಬ್ಬ ಮಾಡ್ರೆ ಅಲ್ಲಿ ಅಲ್ಲ ಹೆಂಗಿರ್ತಾನೆ. ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ಎಲ್ಲಿ ಸ್ವಚ್ಛತೆ ಇರ್ತದ ಅಲ್ಲಿ ಪರಮಾತ್ಮ ಇರ್ತಾನೆ. ಅದಕ್ಕೆ ನೋಡ್ರಿ, ಹಸದಾಗ ಪ್ರಸಾದ, ಕಾಯಕ, ಇದು ಶರಣರು ಎಲ್ಲ ಇದನ್ನು ಎಲ್ಲ ಯಾವುದೇ ಇದನ್ನಾಗ ನೋಡ್ರು ಸಹಿತ ಅದಕ್ಕೆ ಸರಿಯಾಗಿ ದೇವ್ರನ್ನ ತಿಳ್ಕೋಬೇಕು. ಇದನ್ನು ಈ ಮಂದಿರ ಪವಿತ್ರ ಇಡಬೇಕು. ಮತ್ತು ಯಾವಾಗಲೂ ನೋಡ್ರಿ, ಕಮ್ ಖಾವತ್ತೋ ಡಾಕ್ಟರ್ನೇ, ಗಮ್ ಖಾವತ್ತೋ ವಕೀಲ್ನೇ ಅಂತ. ಸ್ವಲ್ಪ ಕಡಿಮೆ ಉಂಡ್ರೆ ಡಾಕ್ಟರ್ ಅವಶ್ಯಕತೆ ಇಲ್ಲ, ಸ್ವಲ್ಪ ತಾಳ್ಕೊಂಡ್ರೆ ವಕೀಲರ ಅವಶ್ಯಕತೆ ಇಲ್ಲ. ಕೋರ್ಟ್ಗೆ ಹೋಗೋದಂದ್ರೆ ಆಕಳ ಕೊಟ್ಟು ಬೇಕಾತಂದಂಗಂತ.
ಹಿಂಡ್ತಿದ್ದ ಹೈನೂ ಮಾಡೋದು ಮತ್ತು ತುಡುಗು ಮಾಡುವಂತ ಬೇಕತ್ತಂದಂಗ. ಒಬ್ಬ ವಕೀಲ ಏನೋ ಉಯಿಲ್ ಬರ್ದದಂತ, ನಾ ಸತ್ತ ಮೇಲೆ ನನ್ನ ಆಸ್ತಿ ಎಲ್ಲ ಹುಚ್ಚರಿಗೆ ದಡ್ರಿಗೆ ಮೂರ್ಖರಿಗೆ ಹಂಚದಂತ, ಅಂದ್ರೆ ಅಂಥವ್ರಿಂದ ಬಂದಿತ್ತಂತ. ಅದಕ್ಕಾಗಿ ನೋಡ್ರಿ ಥೋಡ ಕಮ್ ಖಾವ್ ಗಮ್ ಖಾವ್. ನೋಡ್ರಿ ಒಬ್ಬ ಅನುಭವಿ ಹೇಳ್ತಾನ ಏನಂತ, संसार के सारे लोग अपने खाने में आधा घटा दिया जाए तो दुनिया के सारे डॉक्टर भूखे मर जाएंगे. ಅದಕ್ಕಾಗಿ ನೋಡ್ರಿ ಇವೆಲ್ಲ ಏನು ಏನು ಇದು ನಿಮ್ಮ ಇದ್ರಾಗೇನು ಜೋಡಿಸ್ತಾರಲ್ಲ, ನಮಾಜ್ ಆಗಲಿ, ಜಕಾತ್ ಆಗಲಿ ಮತ್ತು ರೋಜಾ ಆಗಲಿ, ಇವೆಲ್ಲ ನೋಡ್ರಿ ದಿನನಿತ್ಯ 5 ಹೊತ್ತು ನಮಾಜ್ ಮಾಡೋದ್ರಿಂದ ಏನಾಗ್ತದ, ಸದ್ಭಾವನೆಯಿಂದ ನೋಡ್ರಿ ನಿಮಗೆ ಆಶ್ಚರ್ಯ. ನಾವು ಕುದರತಿ ಇಲಾಜ್ ಮಾಡ್ತೀವಿ, ನೇಚರ್ ಕ್ಯೂರ್ ಸೆಂಟರ್ ಅದ ನಮ್ದು ಅಲ್ಲಿ ಬಾಗಲಕೋಟೆ ಹತ್ತಾರ ಶಿರೂರೊಳಗ. HIV ಪಾಸಿಟಿವ್ ನೆಗೆಟಿವ್ ಬಂದದ ಬರೀ ಯೋಗಾಸನ ಮತ್ತು ರಾ ಡೈಟ್ಗೆ. ಸಾಕಷ್ಟು ನಿಮಗೆ ಅದ್ರ ಡಾಕ್ಯುಮೆಂಟ್ ಸಹಿತ ಇಟ್ಟಿದೀವಿ. ಯಾವುದು ವಿಜ್ಞಾನಕ್ಕೆ ಚಾಲೆಂಜ್ ಅದ ಅದು ಯೋಗದಿಂದ ಆಗ್ತದ. ಯಾಕಂದ್ರೆ ಇಲ್ಲಿ ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಪಿಟ್ಯುಟರಿ, ಪೀನಿಯಲ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಕಾವ. ಒಳ್ಳೆ ಆಹಾರ, ನೈಸರ್ಗಿಕ ಆಹಾರಗಳನ್ನ ತಗೊಂಡ ನಾವು ಸರಿಯಾಗಿ ಯೋಗ ಮಾಡ್ತಾ ಇದ್ರ ಈ ಧ್ಯಾನ ಇವ ಅದಕ್ಕೆ ಈ ದೇವ ಮಾರ್ಗದಲ್ಲಿ, ಯೋಗ ಮಾರ್ಗದಲ್ಲಿ, ಶಿವಯೋಗ ಮಾರ್ಗದಲ್ಲಿ, ಇಂಥ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಾವು ನಡೆದೀವಿ ಅಂತಂದ್ರೆ ನಾವು ಶಾಂತಿ, ನೆಮ್ಮದಿ, ಸಮೃದ್ಧಿಯಿಂದ ಬದುಕಲಾಕ ಸಾಧ್ಯದ. ಅದನ್ನ ನಾವು ಧರ್ಮದಲ್ಲಿ ಕಲಿಬೇಕು. ಎಲ್ಲ ಧರ್ಮಗಳ ನಮ್ಮನ್ನ ಅಲ್ಲೇ ಇದನ್ನ ಮಾಡ್ತಾವ. ಅದಕ್ಕಾಗಿ ಮತ್ತು ನಾವು ಅತಿಥಿ ಅಂದ್ರೆ ನಮ್ಮ ಹೆಸರ ಇದ್ದಿದ್ದಿಲ್ಲ ಅಂದರೂ ಬಂದ ನಿಮ್ಮ ಮುಂದೆಲ್ಲ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಸಂಘಟಕರಿಗೂ, ಪೂಜ್ಯರಿಗೂ, ನಿಮಗೂ ಮತ್ತು ಎಲ್ಲರಿಗೂ ವಂದಿಸಿ 2 ಮಾತುಗಳನ್ನು ಮುಗಿಸ್ತೀವಿ. ಧನ್ಯವಾದಗಳು. ಈಗ ಇಸ್ಲಾಮಿಕ್ ರಿಸರ್ಚ್ ಸೆಂಟರ್ ಕಡೆಯಿಂದ ಶ್ರೀಗಳಿಗೆ ಸನ್ಮಾನ ಸಮಾರಂಭ. ಶ್ರೀ ಡಾಕ್ಟರ್ ಮಹಂತ ಸ್ವಾಮಿಗಳು ಚಿತ್ತರ್ಗಿ, ವಿಜಯ ಮಹಾಂತೇಶ ಸಂಸ್ಥಾನ ಮಠ ಇಲಕಲ್ಲ ಇವರಿಗೆ ಇಸ್ಲಾಮಿಕ್ ರಿಸರ್ಚ್ ಸೆಂಟರ್ನ ಅಧ್ಯಕ್ಷರಾದ ಶಬ್ಬೀರ್ ಅಹಮದ್ ಇವರು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಶ್ರೀ ಗುರು ಮಹಂತ ಸ್ವಾಮಿಗಳು ಚಿತ್ತರಗಿ, ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠ ಇಲಕಲ್ಲ ಇವರಿಗೆ ಇಸ್ಲಾಮಿಕ್ ರಿಸರ್ಚ್ ಸೆಂಟರ್ನ ಸದಸ್ಯರಾದಂತಹ ಖಲೀಲ್ ಪಟೇಲ್ ಇವರು ಸನ್ಮಾನ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈಗ ಈ ಒಂದು ಕಾರ್ಯಕ್ರಮದ ಪ್ರಮುಖ ಪ್ರವಚನಕಾರರಾದಂತಹ ಬಶೀರ್ ಅಹಮದ್ ಉಮ್ರಿ ಇವರು ಸಂಕ್ಷಿಪ್ತ ಪರಿಚಯವನ್ನು ನಿಮಗೆ ತಿಳಿಸಲಿದ್ದೇನೆ. ಬಶೀರ್ ಅಹಮದ್ ಉಮ್ರಿ ಇವರು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದ್ದು, ಇವರು ಧಾರ್ಮಿಕ ಶಿಕ್ಷಣವನ್ನು ತಮಿಳುನಾಡಿನ ಉಮ್ರಾಬಾದ್ ಜಾಮಿಯಾ ದಾರುಸ್ಸಲಾಂ ಎಂಬ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ವಾಂಸ ಪದವಿಯನ್ನು ಪಡೆದರು. ನಂತರ ಇವರು ಮದ್ರಾಸ್ ವಿಶ್ವವಿದ್ಯಾನಿಲಯದ ಇದರಲ್ಲಿ MA ಪದವಿಯನ್ನು ಪಡೆದಿರುತ್ತಾರೆ. ಪ್ರಸ್ತುತ ಇವರು ಅರ್ಕಾಮ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ನಾನು ಶೇಖ್ ಬಶೀರ್ ಅಹಮದ್ ಉಮ್ರಿ ಇವರನ್ನು ಏಕದೇವ ವಿಶ್ವಾಸ ಎಂಬ ವಿಷಯದ ಬಗ್ಗೆ ಪ್ರಸಂಗಿಸಲು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅಲ್ಹಮ್ದುಲಿಲ್ಲಾಹಿಲ್ಲದಿ ಕಫಾ ವಸಲಾಮುನ್ ಅಲಾ ಇಬಾದಿಹಿಲ್ಲದೀನ ಇಸ್ತಫಾ ಅಮ್ಮಾ ಬಾದ್ ಫೌಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಯಾ ಅಯ್ಯುಹನ್ನಾಸು ಉಬ್ದು ರಬ್ಬಕುಮುಲ್ಲದೀ ಖಲಕಕುಂ ವಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್
ವೇದಿಕೆಯ ಮೇಲೆ ಉಪಸ್ಥಿತರಾದಂಥ ಶ್ರೀ ವಿಜಯ ಮಹಾಂತೇಶ್ ಸಂಸ್ಥಾನ ಮಠ ಇಲಕಲ್ ಡಾಕ್ಟರ್ ಮಹಾಂತ ಸ್ವಾಮಿಗಳೇ, ಹಾಗೂ ಶ್ರೀ ವಿಜಯ ಮಹಾಂತೇಶ್ ಸಂಸ್ಥಾನದ ಶ್ರೀ ಗುರು ಮಹಾಂತ ಸ್ವಾಮಿಗಳೇ, ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಾದಂಥ ಧರ್ಮಾಧಿಕಾರಿಗಳೇ, ಸ್ವಾಮೀಜಿಗಳೇ, ಗುರು ಹಿರಿಯರೇ, ಆತ್ಮೀಯ ಸ್ನೇಹಿತರೇ, ಮಾಧ್ಯಮಿಕ ಸ್ನೇಹಿತರೇ, ನಮ್ಮ ಸ್ವಾಮೀಜಿಯವರು ಬಹಳಷ್ಟು ಸುಂದರವಾದ ರೂಪದಲ್ಲಿ ತಮ್ಮ ಮುಂದೆ ದೇವನ ಕುರಿತು ಹಲವಾರು ಮಾತುಗಳನ್ನು ಇಟ್ಟಿದ್ದಾರೆ. ಅವರು ಹೇಳಿದರು, ಕಲ್ಲು ದೇವರು ದೇವರಲ್ಲ, ಮರದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡುವ ದೇವರು ದೇವರಲ್ಲ, ಪುಣ್ಯಕ್ಷೇತ್ರಗಳಲ್ಲಿರುವ ದೇವರು ದೇವರಲ್ಲ. ಈ ಮಾತು ಪುರಾತನ ಶರಣರ ವಚನಗಳಲ್ಲಿ ಪುಟ ಸಂಖ್ಯಾ 22ರಲ್ಲಿ ತಮಗೆ ಸಿಗುತ್ತದೆ. ಆದರೆ ಒಂದು ಮಾತು, ತಾವು ವಯಸ್ಸಿನಲ್ಲಿ ನಮಗಿಂತ ದೊಡ್ಡವರು, ಹಿರಿಯರು, ಗುರುಗಳು, ನಾವು ಕಿರಿಯರು, ವಿದ್ವಾಂಸರು, ಆದರೆ ನಮ್ಮೆಲ್ಲರಿಗಿಂತ ದೊಡ್ಡದಾದಂಥ ಶ್ರೇಷ್ಠರಾದಂಥ ಗ್ರಂಥಗಳು ಮಾತ್ರ. ಸ್ವಾಮೀಜಿಯವರು ಒಂದು ಮಾತು ಹೇಳಿದರು, ದೇವನು ಮನುಷ್ಯನಲ್ಲಿ ಎಲ್ಲರಲ್ಲಿ ಇರುತ್ತಾನೆ ಎಂಬ. ಆದರೆ ಗ್ರಂಥಗಳನ್ನು ಹುಡುಕಿದರೆ, ಗ್ರಂಥಗಳ ಅಧ್ಯಯನ ಮಾಡಿದರೆ ಈ ಮಾತು ತಪ್ಪು ಅನಿಸುತ್ತದೆ. ಏಕೆಂದರೆ ಒಬ್ಬ ಮನುಷ್ಯ ಕಳ್ಳತನ ಮಾಡುತ್ತಾನೆ, ಕೊಲೆ ಮಾಡುತ್ತಾನೆ, ಕಳ್ಳತನ ಮಾಡಿ ಕೊಲೆ ಮಾಡಿ ನಾನು ದೇವನೆಂದು ಹೇಳಿದರೆ ಇದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತದೆ? ನಾವು ವಿಚಾರವನ್ನು ಮಾಡಬೇಕು. ಏಕೆಂದರೆ ಮನುಷ್ಯ ಯಾವಾಗಲೂ ದೇವನಾಗಲು ಸಾಧ್ಯವಿಲ್ಲ, ಒಂದು ಮಾತು. ಇನ್ನೊಂದು, ಮನುಷ್ಯನ ಹೃದಯದಲ್ಲಿ ದೇವನು ಇರಲಿಕ್ಕೆ ಸಾಧ್ಯವಿಲ್ಲ. ಗ್ರಂಥಗಳು ಹೇಳುತ್ತವೆ, ಅವನು 7 ಆಕಾಶದ ಮೇಲಿರುತ್ತಾನೆ, ಗಿಡ ಮರಗಳಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ, ನೆಲಜಲಗಳಲ್ಲಿ, ಮನುಷ್ಯನ ರೂಪದಲ್ಲಿ, ಮನುಷ್ಯರಲ್ಲಿ ಇರುವುದಿಲ್ಲ ಎಂದು. ಏಕೆಂದರೆ ದೇವನು ಯಾರು ಎಂಬುದು ಒಂದು ಮುಖ್ಯವಾದಂತಹ ವಿಷಯವಾಗಿದೆ. ಇನ್ನೂ ಕೆಲವು ತಪ್ಪು ಕಲ್ಪನೆಗಳು ದೇವನ ಕುರಿತು ನಮ್ಮಲ್ಲಿ ಇವೆ, ಅವುಗಳನ್ನು ದೂರ ಮಾಡಬೇಕು. ದೇವನೆಂದರೆ ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳಿಂದ ಮುಕ್ತನಾಗಿರಬೇಕು, ಅವನೇ ದೇವನು. ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳೆಂದರೆ ಹುಟ್ಟು, ಸಾವು, ಬದುಕುಗಳಿಂದ ಅತೀತನಾಗಿರಬೇಕು. ಮತ್ತು ಅವನಿಗೆ ಆಹಾರದ ಅವಶ್ಯಕತೆ, ನೀರಿನ ಅವಶ್ಯಕತೆ, ವಾಯುವಿನ ಅವಶ್ಯಕತೆ, ಮದುವೆಯ ಅವಶ್ಯಕತೆ, ಮಕ್ಕಳ ಅವಶ್ಯಕತೆ, ಈ ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳು, ಈ ಎಲ್ಲ ಅವಶ್ಯಕತೆಗಳಿಂದ ಮುಕ್ತನಾಗಿರಬೇಕು, ಅವನೇ ದೇವನು. ಯಾವನಿಗೆ ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳಿವೆಯೋ ಅವನು ದೇವನಾಗಲು ಸಾಧ್ಯವಿಲ್ಲ. ದೇವನು ಮನುಷ್ಯರಲ್ಲಿರುತ್ತಾನೋ ಈ ಮಾತು ಯಾವ ಗ್ರಂಥಗಳಲ್ಲಿಯೂ ನಮಗೆ ಸಿಗುವುದಿಲ್ಲ. ಇದೇ ರೀತಿಯಲ್ಲಿ ಶಿವನಿಗಿಂತ ಶರಣರು ಶ್ರೇಷ್ಠರು ಅಂತ ಒಂದು ಮಾತು ಹೇಳಿದರು ನಮ್ಮ ಸ್ವಾಮೀಜಿಯವರು. ಇದು ಯಾವ ರೂಪದಲ್ಲಿ ನನಗೂ ತಿಳಿಯಲಿಲ್ಲ. ಶಿವನು ಶಿವನೇ ಆಗಿರೋರು, ಶರಣರು ಶರಣರೇ. ಶರಣರಿಗೆ ಮಹತ್ವ ಕೊಡಬೇಕು,
ಅವರನ್ನು ಗೌರವಿಸಬೇಕು, ಅವರನ್ನು ಶ್ರೇಷ್ಠತೆಯನ್ನು ಕೊಡಬೇಕು. ಇದು ಮಾತ್ರ ಪ್ರತಿಯೊಬ್ಬ ಮನುಷ್ಯನಿಗೆ ಗೊತ್ತು. ಆದರೆ ಶಿವನಿಗಿಂತ ಶರಣರು ಶ್ರೇಷ್ಠರು ಈ ಮಾತು ಗ್ರಂಥಗಳ ಮಾತಲ್ಲ, ಯಾವನು ಒಬ್ಬ ಹೇಳಬೇಕು ಅಂತ ಮಾತುವಾಗಿದೆ. ಕಾರಣ ಶಿವ ಶಿವನೇ ಆಗಿರುತ್ತಾನೆ, ಶರಣರು ಶರಣರೇ ಆಗಿರುತ್ತಾರೆ. ಒಬ್ಬ ಕವಿ ತನ್ನ ಕವಿತೆಯಲ್ಲಿ ಈ ರೀತಿ ಹೇಳುತ್ತಾನೆ, ಅರ್ರಬ್ಬು ರಬ್ಬುನ್ ಇಂತ ನಜ್ಜಲ್ ಅಲ್ ಅಬ್ದು ಅಬ್ದುನ್ ಇಂತ ರಕ್ಕ. ದೇವನು ದೇವನೇ ಆಗಿರುತ್ತಾನೆ, ಆಕಾಶದಿಂದ ಇಳಿದು ಭೂಮಿಯ ಕೆಳಗಡೆ ಬಂದರೂ ದೇವನೇ ದೇವನೇ ಆಗಿರುತ್ತಾನೆ. ಶರಣರು ಶರಣರೇ ಆಗಿರುತ್ತಾರೆ, ಭೂಮಿಯಿಂದ ಆಕಾಶದೆಡೆಗೆ ಹೋದರೂ ಶರಣರು ಶರಣರೇ ಆಗುತ್ತಾರೆ. ಶರಣರ ವ್ಯತ್ಯಾಸವೇ ಬೇರೆ, ದೇವನ ವ್ಯತ್ಯಾಸವೇ ಬೇರೆ. ಕಾರಣ ನಾವು ದೇವನನ್ನು ಸರಿಯಾದ ರೂಪದಲ್ಲಿ ಅರಿಯಬೇಕು. ಇದು ಮಹತ್ವಪೂರ್ಣ ಮಾತವಾಗಿದೆ. ಏಕೆಂದರೆ ಈ ಗ್ರಂಥಗಳ ಅಧ್ಯಯನ ಮಾಡಿದರೆ ಈ ಮಾತುಗಳು ನಮಗೆ ತಿಳಿದು ಬರುತ್ತವೆ. ತಾಯಿಯೇ ದೇವರು ಎಂಬ ಕಲ್ಪನೆ ನಮ್ಮಲ್ಲಿದೆ. ಸ್ವಾಮೀಜಿಯವರು ಹೇಳಿದರು, ತಾಯಿಯೇ ದೇವರು, ಗುರುದೇವರು. ತಾಯಿಯೇ ದೇವರಾದರೆ ನಿಧನ ನಂತರ ಸ್ವತಃ ನಿಂತುಕೊಂಡು ನಾವು ಬೆಂಕಿಯಲ್ಲಿ ಸುಡುತ್ತೇವೆ. ತಾಯಿಯೇ ದೇವರಾದರೆ ಬೆಂಕಿಯಲ್ಲಿ ಸುಟ್ಟು ದೇವರಿಗೆ ಅಪಮಾನ ಮಾಡುವ ಕಾರ್ಯ ನಾವು ಮಾಡಿದರೆ ಯಾವ ರೂಪದಲ್ಲಿ ಎಷ್ಟು ಮಟ್ಟಿಗೆ ಸತ್ಯವಾಗಿದೆ ಎಂಬುದು ನಾವು ತಿಳಿಯಬೇಕು. ತಾಯಿ ಎಂದು ದೇವರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹೆತ್ತ ತಾಯಿಯಾಗಲಿ, ಹುಟ್ಟಿಗೆ ಕಾರಣಾದ ತಂದೆಯಾಗಲಿ, ವಿದ್ಯೆ ಕಲಿಸಿದ ಗುರುಗಳಾಗಲಿ, ಮಾರ್ಗದರ್ಶನ ಮಾಡುವ ನಾಯಕರಾಗಲಿ, ದರ್ಗಾಗಳಲ್ಲಿರುವ ಮಹಾತ್ಮರಾಗಲಿ, ಪುಣ್ಯ ಕ್ಷೇತ್ರಗಳಲ್ಲಿರುವ ಮಹಾಪುರುಷರಾಗಲಿ, ಪ್ರವಾದಿ ಮುಹಮ್ಮದರವರಾಗಲಿ, ಯೇಸು ಕ್ರಿಸ್ತರವರಾಗಲಿ, ಶ್ರೀರಾಮರು, ಶ್ರೀಕೃಷ್ಣರು, ಬಸವಣ್ಣನವರಾಗಲಿ, ಮಹಾವೀರರಾಗಲಿ, ಇವರೆಲ್ಲರೂ ಗೌರವಾರ್ಹರೇ. ಗೌರವ ಸ್ಥಾನದಲ್ಲಿ ಪ್ರಥಮ ಸ್ಥಾನವನ್ನು ನೀಡಬೇಕು. ಆದರೆ ಇವರೆಲ್ಲರೂ ಮನುಷ್ಯನ ಪಾಲಿಗೆ ದೇವರು, ದೇವ ಸಮಾನರು ಖಂಡಿತವಲ್ಲ. ಯಾಕೆ ಹೇಳಿ? ಇವರೆಲ್ಲರಿಗೂ ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳಿದ್ದಿದ್ದು, ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳ ಕುರಿತು ಈ ಜಗತ್ತೇ ಸಾಕ್ಷಿ ನೀಡುತ್ತದೆ. ಕಾರಣ ತಾಯಿಯಾಗಲಿ, ಮಹಾಪುರುಷರಾಗಲಿ, ಮಹಾತ್ಮರಾಗಲಿ, ಇವರೆಲ್ಲರೂ ಗೌರವ ಸ್ಥಾನದಲ್ಲಿ ನಾವು ಇವರಿಗೆ ಗೌರವವನ್ನು ನೀಡಬೇಕು. ಕೊನೆಯದಾಗಿ ನಾನು ನಿಗದಿತ ಅವಧಿಯಲ್ಲಿ ಕೆಲವು ಸಿದ್ಧಾಂತಗಳನ್ನು ಇಡುತ್ತೇನೆ. ಜಗತ್ತಿನಲ್ಲಿ ಯಾರಾದರೂ ದೇವರೆಂದು ಘೋಷಿಸಿದರೆ ಅಥವಾ ನಮ್ಮಲ್ಲಿ ಯಾರಾದರೂ ಅವರು ದೇವರೆಂಬ ನಂಬಿಕೆ ಇಡುತ್ತಿದ್ದರೆ ಅವರು 10 ಸಿದ್ಧಾಂತಗಳ ರೂಪದಲ್ಲಿ ಅವರನ್ನು ಪರಿಶೀಲಿಸಬೇಕು. ಈ 10 ಸಿದ್ಧಾಂತಗಳ ರೂಪದಲ್ಲಿ ಯಾವನು ಪರಿಶೀಲಿಸುತ್ತಾನೋ ಸತ್ಯದೇವನು ಅವನಿಗೆ ಲಭಿಸುತ್ತಾನೋ. ಆ 10 ಸಿದ್ಧಾಂತಗಳು ಪವಿತ್ರ ಗ್ರಂಥ ಕುರಾನ್, ಬೈಬಲ್ ಮತ್ತು ವೇದ ಗ್ರಂಥಗಳಿಂದ ಲಭಿಸಿವೆ. ಅವೇನೆಂದರೆ, ದೇವನು ಕಾಣುವವನಲ್ಲ, ಕಾಣುವವನು ದೇವನಲ್ಲ. ಜಗತ್ತಿನಲ್ಲಿ ಯಾರಾದರೂ ಕಂಡು ದೇವರು ಎಂದು ಹೇಳಿದರೆ, ನಮ್ಮ ಕಣ್ಣಿಗೆ ಕಂಡು ಬಂದರೆ ಅವನು ದೇವನಾಗಲಿಕ್ಕೆ ಸಾಧ್ಯವಿಲ್ಲ. ಈ ಜಗತ್ತಿನಂತ ನಂತರ ಸ್ವರ್ಗದಲ್ಲಿ ಆ ದೇವನು ಎಲ್ಲರ ಕಣ್ಣಿಗೂ ಕಾಣುತ್ತಾನೆ. ಆದರೆ ಜಗತ್ತಿನಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ದೇವನು ಕಾಣುವವನಲ್ಲ, ಕಾಣುವವನು ದೇವನಲ್ಲ. ದೇವನು ಹುಟ್ಟುವವನಲ್ಲ, ಹುಟ್ಟುವವನು ದೇವನಲ್ಲ. ದೇವನು ಸಾಯುವವನಲ್ಲ, ಸಾಯುವವನು ದೇವನಲ್ಲ. ದೇವನು ಮರೆಯುವವನಲ್ಲ, ಮರೆಯುವವನು ದೇವನಲ್ಲ. ದೇವನಿಗೆ ಸಂತಾನವಿಲ್ಲ, ಸಂತಾನ ಇದ್ದವನು ದೇವನಲ್ಲ. ದೇವನಿಗೆ ಮದುವೆ ಇಲ್ಲ, ಮದುವೆ ಆದವನು ದೇವನಲ್ಲ. ದೇವನಿಗೆ ಭಾಗೀದಾರರಿಲ್ಲ, ಭಾಗೀದಾರಿದ್ದವನು ದೇವನಲ್ಲ. ದೇವನಿಗೆ ತೂಕಡಿಕೆ ಇಲ್ಲ, ತೂಕಡಿಕೆ ಇದ್ದವನು ದೇವನಲ್ಲ. ದೇವನಿಗೆ ನಿದ್ರೆ ಇಲ್ಲ, ನಿದ್ರೆ ಮಾಡುವವನು ದೇವನಲ್ಲ. 10 ಸಿದ್ಧಾಂತಗಳ ರೂಪದಲ್ಲಿ ನಾವು ಪರಿಶೀಲಿಸಿದರೆ ಯಾರು ಜಗತ್ತಿನಲ್ಲಿ ದೇವರಿದ್ದಾರೋ, ಯಾವ ಮಹಾಪುರುಷನೋ ದೇವನಲ್ಲವೋ ಎನ್ನುವುದು ನಮಗೆ ಪರಿಪೂರ್ಣವಾಗಿ ತಿಳಿದು ಬರುತ್ತದೆ. ಗುರು ಹಿರಿಯರೇ, ಶ್ರೀರಾಮರು ಬಾಣ ಹೂಡುವ ಸಂದರ್ಭದಲ್ಲಿ, ಬಾಣ ಹೂಡುವಕ್ಕಿಂತ ಮುಂಚೆ ಒಂದು ಕ್ಷಣ ಆಕಾಶದ ಕಡೆ ನೋಡುತ್ತಾ
ಆ ಏಕೈಕ ದೇವನನ್ನು ಸ್ಮರಿಸುತ್ತಿದ್ದರು. ಅಂದರೆ ಶ್ರೀರಾಮರು ಆರಾಧಿಸುತ್ತಿರುವ ದೇವನು ಅಲ್ಲಾಹನೇ ಆಗಿದ್ದಾನೆ ಎಂದರ್ಥ. ಏಕೆಂದರೆ ಆಕಾಶದಲ್ಲಿ ಅಲ್ಲಾಹನ ಹೊರತು ಯಾರೂ ದೇವರಿಲ್ಲ. ಒಂದು ಸಂದರ್ಭದಲ್ಲಿ ಅವರು ಕುಳಿತುಕೊಂಡಾಗ ಜನರು ಬಂದು ಕೇಳುತ್ತಾರೆ, ಪೂಜಿಸಬೇಕೆಂಬ ಭಾವನೆಯಿಂದ. ಅವರು ಹೇಳಿದರು, ರಾಮ ರಾಮಾಯ ನಮಃ, ರಾಮ್ ಕಾ ಜೋ ಊಪರ್ ವಾಲಾ ರಾಮ್ ಹೈ ಉಸ್ಕಿ ಪೂಜಾ ಕರೋ ಎಂದು ಹೇಳಿದರು. ಮತ್ತೆ ಜನರು ಕೇಳಿದರು, ಪೂಜೆಯ ವಿಧಾನವನ್ನು ಹೇಗೆ ಸಲ್ಲಿಸಬೇಕೆಂದು. ಅವರು ನನ್ನನ್ನು ಪೂಜಿಸಿರಿ ಎಂದು ಹೇಳಿಲ್ಲ, ಬದಲಾಗಿ ಅವರು ಈ ರೀತಿಯಲ್ಲಿ ಹೇಳಿದರು, ಪ್ರಥಮಂ ತಾರಕಂ ಚೈವ್ ದ್ವಿತೀಯಂ ದಂಡಮುಚ್ಯತೆ ತೃತೀಯಂ ಕುಂಡ್ಲಾಕಾರಂ ಚತುರ್ಥಂ ಅರ್ಧಕಂ ಚಂದ್ರಂ ಪಂಚತಂ ಬಿಂದು ಸಂಯುಕ್ತಂ ಓಂ ಸತ್ಯ ರೂಪಕಂ. ಅವರು ಹೇಳಿದರು, ಪ್ರಥಮಂ ತಾರಕಂ ಚೈವ, ಮೊಟ್ಟ ಮೊದಲನೆಯದ್ದಾಗಿ ಸಾವಧಾನದ ರೂಪದಲ್ಲಿ ನಿಲ್ಲಬೇಕು. ನಮಾಜಿ ಮಾಡುವ ಸಂದರ್ಭದಲ್ಲಿ, ನಮಾಜ್ ನಿರ್ವಹಿಸುವ ಸಂದರ್ಭದಲ್ಲಿ ನಾವು ಮೊಟ್ಟ ಮೊದಲನೆಯದು ನಿಲ್ಲುತ್ತೇವೆ. ದ್ವಿತೀಯಂ ದಂಡ ಮುಚ್ಚತೆ, ಎರಡನೇದು ಕೈ ಕಟ್ಟಬೇಕು. ನಮಾಜ್ ನಿರ್ವಹಿಸುವ ಸಂದರ್ಭದಲ್ಲಿ ಎರಡನೆಯದ್ದು ನಾವು ಕೈಯನ್ನು ಕಟ್ಟುತ್ತೇವೆ. ತೃತೀಯಂ ಕುಂಡ್ಲಾಕಾರಂ, ಮೂರನೆಯದ್ದು ಕೊಂಡಿಯ ಆಕಾರವಾಗಬೇಕು, ಅಂದರೆ ರುಕು. ಚತುರ್ಥಂ ಅರ್ಧಕಂ ಚಂದ್ರಂ, ನಾಲ್ಕನೆಯದ್ದು ಅರ್ಧ ಚಂದ್ರವಾಗಬೇಕು. ಸಜದಾ ಸಾಷ್ಟಾಂಗ. ಪಂಚತಂ ಬಿಂದು ಸಂಯುಕ್ತಂ, ಐದನೆಯದ್ದು ಪಾಯಿಂಟ್ ಪಡೆಯಲಿಕ್ಕೆ ಕೂಡಬೇಕು. ಓಂ ಸತ್ಯ ರೂಪಕಂ, ಇದೇ ಪೂಜೆಯ ವಿಧಾನವಾಗಿದೆ ಎಂದು ಜನರಿಗೆ ತಿಳಿಸಿದರು. ನಮಾಜ್ ನಿರ್ವಹಿಸುವ ರೂಪ ಕೂಡ ಇದೇ ರೂಪವಾಗಿದೆ. ಯಾವ ರೂಪದಲ್ಲಿ ಶ್ರೀರಾಮರು ಪೂಜೆಯ ವಿಧಾನವನ್ನು ಸಲ್ಲಿಸಲಿಕ್ಕೆ ಹೇಳಿದ್ದಾರೆ. ಆದರೆ ಈ ಮಾತಿನಿಂದ ತಿಳಿದು ಬರುವುದೇನೆಂದರೆ, ಅವರು ಈ ಜಗತ್ತಿನಲ್ಲಿ ಅಲ್ಲಾಹನ ದಾಸರಾಗಿ ಜೀವಿಸಿದರೂ ದೇವನಾಗಿ ಜೀವಿಸಲಿಲ್ಲ. ಜನರು ಎಲ್ಲರೂ ದೇವನ ರೂಪದಲ್ಲಿ ಅವರಿಗೆ ಪೂಜಿಸುತ್ತಾರೆ. ಇದು ಸರಿ ಎನಿಸುವುದಿಲ್ಲ. ಇದೇ ರೂಪದಲ್ಲಿ ಶಿರ್ಡಿ ಸಾಯಿಬಾಬಾರವರು ಯಾವಾಗಲೂ 3 ಮಂತ್ರಗಳನ್ನು ಉಚ್ಚರಿಸುತ್ತಿದ್ದರು. ಸಬ್ಕಾ ಮಾಲಿಕ್ ಏಕ್ ಹೈ, ತನ್ನ ಬೆರಳನ್ನು ಮೇಲಕ್ಕೆ ಎತ್ತಿ ಸಬ್ಕಾ ಮಾಲಿಕ್ ಏಕ್ ಹೈ ಎಂದು ಹೇಳುತ್ತಿದ್ದರು. ಯಾರೆಂದು ಕೇಳಿದಾಗ ಅಲ್ಲಾಹ ಮಾಲಿಕ್, ಅಲ್ಲಾಹನೇ ಒಡೆಯನು ಎಂದು ಹೇಳಿದರು. ಮತ್ತು ಅವರು ಯಾವಾಗಲೂ ಅಲ್ಲಾ ಭಲಾ ಕರೇಗಾ, ಅಲ್ಲಾ ಭಲಾ ಕರೇಗಾ, ಅಲ್ಲಾ ಭಲಾ ಕರೇಗಾ, ಅಲ್ಲಾಹನು ಒಳ್ಳೆಯದ್ದೇ ಮಾಡುತ್ತಾನೆ, ಅಲ್ಲಾಹನು ಒಳ್ಳೆಯದ್ದೇ ಮಾಡುತ್ತಾನೆ, ಅಲ್ಲಾಹನು ಒಳ್ಳೆಯದ್ದೇ ಮಾಡುತ್ತಾನೆ ಎಂದು ಹೇಳಿದರು. ಲೇಖಕರಾದಂಥ ಯಕೀರಾಲ್ ಭರದ್ವಾಜ್ ತನ್ನ ಲೇಖನ ಶ್ರೀ ಸಾಯಿ ಲೀಲಾಮೃತಂ ಪುಟ ಸಂಖ್ಯೆ 18ರಲ್ಲಿ ಈ ರೀತಿ ಹೇಳುತ್ತಾರೆ. ಶ್ರೀ ಶಿರ್ಡಿ ಸಾಯಿ ಬಾಬಾರವರು ಆ ಅಲ್ಲಾಹನನ್ನು ಸ್ಮರಿಸುವ ಸಲುವಾಗಿ, ಆರಾಧನೆ ಮಾಡುವ ಸಲುವಾಗಿ ಯಾವಾಗಲೂ ಒಂಟಿಯಾಗಿ ಮಸೀದಿಯಲ್ಲಿ, ಹಳ್ಳಿಯಲ್ಲಿ, ಕಾಡಿನಲ್ಲಿ, ನದಿಯ ತೀರದಲ್ಲಿ, ಮರದ ಬುಡದಲ್ಲಿ ಸಮಯ ಕಳೆಯುತ್ತಿದ್ದರು ಎಂದು ಬರೆದಿದ್ದಾರೆ. ಅಂದರೆ ಶ್ರೀ ಶಿರ್ಡಿ ಸಾಯಿ ಬಾಬಾರವರು ಈ ಜಗತ್ತಿನಲ್ಲಿ ಅಲ್ಲಾಹನ ದಾಸರಾಗಿ ಜೀವಿಸಿದರು, ದೇವನಾಗಿ ಜೀವಿಸಲಿಲ್ಲ ಎಂದರ್ಥ. ಇವತ್ತು ಜನರು ಅವರಿಗೆ ಕೂಡ ದೇವನ ರೂಪದಲ್ಲಿ ಪೂಜಿಸುತ್ತಾರೆ. ಒಂದು ಸಂದರ್ಭದಲ್ಲಿ ಬಸವಣ್ಣನವರು ಕುಳಿತುಕೊಂಡಾಗ ಜನರು ಬಂದು ಪಾದ ಕೊಡಿ ಎಂದು ಹೇಳಿದಾಗ ಬಸವಣ್ಣನವರು ಹೇಳಿದರು, ಜನರೇ, ಹುಟ್ಟುವವನು ಪೂಜೆಗೆ ಲಾಯಕ್ಕಿಲ್ಲ, ಹುಟ್ಟುವವನು ಪೂಜೆಗೆ ಅರ್ಹನಲ್ಲ, ಸಾಯುವವನು ಪೂಜೆಗೆ ಅರ್ಹನಲ್ಲ. ನಾನು ಇವು ಎರಡರಿಂದ ಮುಕ್ತನಲ್ಲ. ಯಾವನು ನನಗೆ ಹುಟ್ಟು ಸಾವು ನೀಡುವನು ಅವನೇ ದೇವನು ಎಂದು ಹೇಳಿ, ಕಲ್ಲು ದೇವರು ದೇವರಲ್ಲ ನಮ್ಮ ಯಾವ ರೀತಿಯಲ್ಲಿ ನಮ್ಮ ಸ್ವಾಮೀಜಿಯವರು ಹೇಳಿದರು, ಆ ವಚನವನ್ನು ಹೇಳಿದರು. ಅಂದರೆ ಬಸವಣ್ಣನವರು ಕೂಡ ಈ ಜಗತ್ತಿನಲ್ಲಿ ಅಲ್ಲಾಹನ ದಾಸರಾಗಿ ಜೀವಿಸಿದರು, ದೇವನಾಗಿ ಜೀವಿಸಲಿಲ್ಲ ಎಂದು ನಮಗೆ ಪಾಠ ಸಿಗುತ್ತದೆ. ಭಾರತ ದೇಶದಲ್ಲಿ ಐತಿಹಾಸಿಕ ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗಗಳಿವೆ.
ಮಹಾರಾಷ್ಟ್ರದಲ್ಲಿ 4, ಗುಜರಾತಿನಲ್ಲಿ 2, ಮಧ್ಯಪ್ರದೇಶದಲ್ಲಿ 2, ಆಂಧ್ರ ಪ್ರದೇಶದ ಶ್ರೀಶೈಲಿನಲ್ಲಿ ಮಲ್ಲಿಕಾರ್ಜುನ, ತಮಿಳುನಾಡಿನಲ್ಲಿ 1, ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ 1 ಮತ್ತು ಹಿಮಾಚಲ ಪ್ರದೇಶದಲ್ಲಿ 1. ಐತಿಹಾಸಿಕ ಜ್ಯೋತಿರ್ಲಿಂಗಗಳು ನಮ್ಮ ಭಾರತ ದೇಶದಲ್ಲಿವೆ. ಈ ಎಲ್ಲ ಮಹಾಪುರುಷರ ವ್ಯಕ್ತಿತ್ವಗಳ ಕುರಿತು ನಾವು ಅಧ್ಯಯನ ಮಾಡಿದರೆ ಇವರೆಲ್ಲರೂ ಆ ಏಕೈಕ ದೇವನನ್ನು, ಅಲ್ಲಾಹನನ್ನು ಸ್ಮರಿಸುತ್ತಿದ್ದರು, ಆರಾಧನೆ ಮಾಡುತ್ತಿದ್ದರು. ಈ ಮಹಾತ್ಮರ ಇತಿಹಾಸದಿಂದ ನಮಗೆ ಸಿಗುವ ಪಾಠವೇನೆಂದರೆ, ಯಾವ ರೀತಿಯಲ್ಲಿ ಈ ಮಹಾತ್ಮರು, ಮಹಾಪುರುಷರು ಅಲ್ಲಾಹನ ದಾಸರಾಗಿ ಜೀವಿಸಿದರು, ಅಲ್ಲಾಹನ ಆಜ್ಞೆಗಳ ಪ್ರಕಾರ ಅದೇ ರೀತಿಯಲ್ಲಿ ನಾವು ಜೀವಿಸಬೇಕು ಎಂಬ ಪಾಠ ನಮಗೆ ಸಿಗುತ್ತದೆ. ಯಾಕೆ ಹೇಳಿ? ಜಗತ್ತಿನಲ್ಲಿ ಆ ದೇವನು ಕುರುಹುಗಳನ್ನು ಇಟ್ಟಿದ್ದಾನೆ. ಕುರುಹುಗಳ ಮುಖಾಂತರ ಆ ದೇವನನ್ನು ಅರಿಯಬೇಕು. ಅರುಹು ಬರಲೆಂದು ಕುರುಹನಿಟ್ಟೊಳೆ, ಅರುಹನೇ ಮರೆತು ಕುರುಹನೇ ದೇವನೆಂದು ಪೂಜಿಸುವವನಿಗೆ ಕೆರವಿಲೆ ಹೊಡೆ ಅಂತ ಸರ್ವಜ್ಞ ಅಂತ ಹೇಳಿದರು. ಈ ಮಾತಿಗೆ ನಾವು ಉಲ್ಲೇಖ ನೀಡುವುದಿಲ್ಲ. ಯಾಕೆಂದರೆ ಈ ಜಗತ್ತಿನಲ್ಲಿ ಹಲವಾರು ದೃಷ್ಟಾಂತಗಳು, ಸಿದ್ಧಾಂತಗಳು, ಹಲವಾರು ಪುರಾವೆಗಳು ಮನುಷ್ಯನ ಅರಿವಿಗಾಗಿವೆ. ಕಾರಣ, ನಾವೆಲ್ಲರೂ ಆ ಏಕೈಕ ದೇವನನ್ನು, ಯಾವನು ಭೂಮಿ ಮತ್ತು ಆಕಾಶಕ್ಕೆ ಸೃಷ್ಟಿಸಿದ್ದಾನೋ ಅವನಾಮ ಸ್ಮರಣೆಯನ್ನು ಮಾಡಬೇಕು. ಬಸವಣ್ಣನವರು ಹೇಳಿದರು, ದೇವನೊಬ್ಬ ನಾಮ ಹಲವು ಎಂದು. ಇದರಲ್ಲಿ ಒಂದು ತಪ್ಪು ಕಲ್ಪನೆ ಜನರಲ್ಲಿದೆ. ಬಸವಣ್ಣನವರು ಹೇಳಿದ್ರು ಮಾತ್ರ ಕರೆಕ್ಟ್ ಇದೆ. ಕುರಾನ್ನಲ್ಲಿ ಕೂಡ ಇದೇ ರೂಪದಲ್ಲಿದೆ, ಲಿಲ್ಲಾಹಿಲ್ ಅಸ್ಮಾഉಲ್ ಹುಸ್ನಾ. ದೇವನೊಬ್ಬ ನಾಮ ಹಲವು. ದೇವನೊಬ್ಬ ಎನ್ನುವ ಹಿನ್ನೆಲೆಯಲ್ಲಿ ಜನರು ನಾಮ ಹಲವು ಎಂದು ಹೇಳಿ ಪುರುಷರನ್ನು ಕಲ್ಪಿಸುತ್ತಾರೆ. ದೇವನೊಬ್ಬ, ರೂಪ ಹಲವು ಎಂದು ಹೇಳಬಹುದು. ರೂಪ ಹಲವು ಅಲ್ಲ, ನಾಮ ಹಲವು. ಯಾವ ರೀತಿಯಲ್ಲಿ? ಸೂರ್ಯ, ಸೂರ್ಯನಿಗೆ ಕನ್ನಡ ಭಾಷೆಯಲ್ಲಿ ಸೂರ್ಯ, ಉರ್ದು ಭಾಷೆಯಲ್ಲಿ ಸೂರಜ್, ಇಂಗ್ಲಿಷ್ನಲ್ಲಿ ಸನ್, ಇತರ ಭಾಷೆಗಳಲ್ಲಿ ಕೂಡ ಶಬ್ದಗಳಿವೆ. ಸಾವಿರಕ್ಕೂ ಮುಖ್ಯದ ಭಾಷೆಗಳು ಈ ಜಗತ್ತಿನಲ್ಲಿವೆ. ಹಲವಾರು ಭಾಷೆಗಳಲ್ಲಿ ಹಲವಾರು ಶಬ್ದಗಳು ಇವೆ. ಆದರೆ ವಸ್ತು ಮಾತ್ರ ಒಂದೇ ಇದೆ. ಒಂದು ವಸ್ತುವಿಗೆ ಮಾತ್ರ ಹಲವಾರು ಭಾಷೆಗಳಲ್ಲಿ ಹೇಳಬಹುದು. ವಸ್ತು ಒಂದೇ ಇರಬೇಕು. ಉದಾಹರಣೆಗೆ ಪವಿತ್ರ ಗ್ರಂಥ ಕುರಾನ್ 99 ನಾಮಗುಣಗಳು ನೀಡುತ್ತದೆ. ಯಜುರ್ವೇದ್, ಋಗ್ವೇದ್ 33 ನಾಮಗುಣ ವಿಶೇಷಣಗಳು ನೀಡುತ್ತದೆ. ಅದರಲ್ಲಿ ಒಂದು ಬ್ರಹ್ಮ. ಬ್ರಹ್ಮ ಎಂದರೆ ಸೃಷ್ಟಿಕರ್ತ. ಆ ಶಬ್ದಕ್ಕೆ ಅರಬಿ ಭಾಷೆಯಲ್ಲಿ ಭಾಷಾಂತರಿಸಿದರೆ ಖಾಲಿಕ್ ಎಂದರ್ಥ. ಆ ಸರ್ವಶಕ್ತನಾದ ದೇವನಿಗೆ ಖಾಲಿಕ್ ಅಥವಾ ಸೃಷ್ಟಿಕರ್ತ ಅಥವಾ ಬ್ರಹ್ಮನೆಂದು ಕರೆಯುವುದರಲ್ಲಿ ಏನು ಅಭ್ಯಂತರವಿಲ್ಲ. ಆದರೆ ಬ್ರಹ್ಮನೆಂದರೆ 4 ತಲೆಗಳಿರುವವನು ಎಂದು ಹೇಳಿದರೆ ಇವು ಯಾವ ಗ್ರಂಥದಲ್ಲಿ ಸಿಗುವುದಿಲ್ಲ. ಇದೇ ರೀತಿ ಋಗ್ವೇದ್ ಇನ್ನೊಂದು ಗುಣವಿಶೇಷಣ ನೀಡುತ್ತದೆ, ವಿಷ್ಣು ಎಂಬ. ವಿಷ್ಣು ಎಂದರೆ ಸಂರಕ್ಷಕ. ಈ ಪದಕ್ಕೆ ಅರಬಿ ಭಾಷೆಯಲ್ಲಿ ಭಾಷಾಂತರಿಸಿದರೆ ರಬ್ ಎಂದರ್ಥ. ಆ ಏಕೈಕ ದೇವನನ್ನು ರಬ್ ಅಥವಾ ವಿಷ್ಣು ಅಥವಾ ಸಂರಕ್ಷಕ ಎಂದು ಹೇಳುವುದರಲ್ಲಿ ಏನು ಅಭ್ಯಂತರವಿಲ್ಲ. ಆದರೆ ವಿಷ್ಣು ಎಂದರೆ 4 ಕೈಗಳಿರುವನು. ಒಂದು ಕೈಯಲ್ಲಿ ಶಂಖವನ್ನು ಹಿಡಿದಿರುವ, ಇನ್ನೊಂದು ಕೈಯಲ್ಲಿ ಚಕ್ರವನ್ನು ಹಿಡಿದಿರುವ, ಗರುಡನ ಮೇಲೆ ಚಲಿಸುವ, ಹಾವಂದರ ಮೇಲೆ ಒರಗುವ ಚಿತ್ರವೆಂದಾದರೆ
ಯಜುರ್ವೇದದ ಅಪೋಸಿಟ್ ಆಗುತ್ತದೆ. ಯಜುರ್ವೇದ ಹೇಳುತ್ತದೆ, ಋಗ್ವೇದ್ ಹೇಳುತ್ತದೆ, ನತಸ್ಯ ಪ್ರತಿಮಾ ಅಸ್ತಿ, ಆ ದೇವನಿಗೆ ಯಾವುದೇ ರೂಪವಿಲ್ಲ, ರೂಪ ಇಟ್ಟವನು ದೇವನಲ್ಲ. ಅದಕ್ಕೋಸ್ಕರ ಗುರು ಹಿರಿಯರೇ, ನಾವು ದೇವನೊಬ್ಬ ನಾಮ ಹಲವು ಎಂಬ ರೂಪದಲ್ಲಿ ಅವನು ದೇವನು, ಇವನು ದೇವನು, ಇವರು ದೇವರು, ಅವರು ದೇವರೆಂಬ ಕಲ್ಪನೆ ತರಬಾರದು. ದೇವನೊಬ್ಬ, ನಾಮಗಳು ಹಲವು, ಅವನನ್ನೇ ಆರಾಧಿಸಬೇಕು. ದೇವನೊಬ್ಬ, ನಾಮ ಹಲವು, ರೂಪ ಹಲವು ಇಲ್ಲ ಎಂದರ್ಥ. ಗುರು ಹಿರಿಯರೇ, ಕೆಲವು ಮಾತು ನಿಗದಿತ ಅವಧಿಯಲ್ಲಿ ಕೆಲವು ಮಾತುಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಸ್ವಾಮಿಗಳಾದಂಥ ಏನಾದರೂ ನಾ ತಪ್ಪು ಹೇಳಿದರೆ ಕ್ಷಮಿಸಬೇಕು. ಏಕೆಂದರೆ ತಾವು ವಯಸ್ಸಿನಲ್ಲಿ ನಮಗಿಂತ ದೊಡ್ಡವರು. ಆದರೆ ನಾನು ಹೇಳಿರುವಂಥ ಮಾತುಗಳು ಗ್ರಂಥಗಳಿಂದ, ನಾವು ಸಣ್ಣವರು, ಗ್ರಂಥಗಳು ನಮಗಿಂತ ದೊಡ್ಡ ಸ್ಥಾನ ಅದಕ್ಕಿವೆ. ಕಾರಣ, ಅಲ್ಲಾಹನ ಕುರಿತು ಏನಾದರೂ ತಪ್ಪು ಕಲ್ಪನೆ ಆದರೆ, ತಪ್ಪು ಕಲ್ಪನೆ ಇದ್ದರೆ, ಸ್ವರ್ಗವನ್ನು ಪಡೆಯಲಿಕ್ಕಾಗಿ ನಮ್ಮ ಸ್ವಾಮೀಜಿಯವರಿಗೆ ಸತ್ಯ ಮಾರ್ಗವನ್ನು ಸಿಗಲಿ ಎಂಬ ಭಾವನೆಯಿಂದ ನಾನು ಈ ಮಾತುಗಳನ್ನು ಹೇಳಿದ್ದೇನೆ. ಏನಾದರೂ ತಪ್ಪು ಹೇಳಿದರೆ ತಾವು ಕ್ಷಮಿಸಬೇಕೆಂದ ಕೊನೆಯದಾಗಿ ನನ್ನ ಮಾತನ್ನು ನಾನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಜಜಾಕಲ್ಲಾಹು ಖೈರ್. ಈಗ ನೆನಪಿನ ಕಾಣಿಕೆಯನ್ನು ಡಾಕ್ಟರ್ ಬಸವಲಿಂಗ ಸ್ವಾಮಿಗಳಿಗೆ ಇಸ್ಲಾಮಿಕ್ ರಿಸರ್ಚ್ ಸೆಂಟರ್ನ ಸದಸ್ಯರಾದಂತಹ ಖಾಸಿಮ್ರವರು ನೀಡಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಶ್ರೀ ಬಸವ ಚೈತನ್ಯ ಸ್ವಾಮಿಗಳಿಗಾಗಿ ಇಸ್ಲಾಮಿಕ್ ರಿಸರ್ಚ್ ಸೆಂಟರ್ನ ಸದಸ್ಯರಾದಂತಹ ಇಸ್ಮಾಯಿಲ್ ಗೆಟಿನ್ ಇವರು ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವು ಸರ್ವ ರೀತಿಯಲ್ಲಿ ಶಾಂತಿಯುತವಾಗಿ ನಡೆಸಿಕೊಟ್ಟಂತಹ ಅದ್ವಿತೀಯ ಸೃಷ್ಟಿಕರ್ತನಾದಂತಹ ಅಲ್ಲಾಹನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮದ ವಿದ್ವಾಂಸರಿಗೆ ಹಾಗೂ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಂತಹ ಸಂಘ ಸಂಸ್ಥೆಗಳ ಕಾರ್ಯಕರ್ತರಿಗೆ ಇಸ್ಲಾಮಿಕ್ ರಿಸರ್ಚ್ ಸೆಂಟರ್ ಕೊಪ್ಪಳ ಇವರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕೊಪ್ಪಳ ಕ್ಷೇತ್ರದ ಪೊಲೀಸ್ ಇಲಾಖೆ ಮತ್ತು SKSM ಸೌತ್ ಕರ್ನಾಟಕ ಸಲ್ಫಿ ಮೂವ್ಮೆಂಟ್ನ ಕಾರ್ಯಕರ್ತರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅಸ್ಸಲಾಮು ಅಲೈಕುಂ.